ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ 84 ಕುಟುಂಬದವರ ಮನೆಗಳನ್ನು ತೆರವುಗೊಳಿಸಿ ನಿರ್ಗತಿಕರನ್ನಾಗಿ ಮಾಡಿದ ತಪ್ಪಿಗೆ ಕುಟುಂಬಸ್ಥರಿಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ನೇತೃತ್ವದಲ್ಲಿ ಸೆಪ್ಟೆಂಬರ್ 13 ಶನಿವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಈಗ 20 ವರ್ಷಗಳ ನಂತರ ಸದರಿ ಕ್ಷೇತ್ರದ 2 ಎಕರೆ 10 ಗುಂಟೆ ಜಮೀನಿಗೆ ಹಾಗೂ 84 ಕುಟುಂಬಗಳ ಮನೆಗಳನ್ನು ತೆರವುಗೊಳಿಸಿ ಅನ್ಯಾಯ ಮಾಡಿದ್ದಾರೆ. ಸಂಬಂಧಿಸಿದ ಸರ್ವೆ ಹಾಗೂ ಇನ್ನಿತರ ಆಡಳಿತ ಸ್ವೀಕರಿಸಲಾಗಿದೆ. ಸುಮಾರು 2.5 ಕೋಟಿಗೂ ಹೆಚ್ಚಿನ ನಷ್ಟವಾಗಿದೆ. ವಿರುದ್ಧ ತಕ್ಷಣ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಸ್ಥಳಗಳಲ್ಲಿ ಮನೆಗಳನ್ನು ಒದಗಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡಬೇಕಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಹಾಗೂ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಒತ್ತಾಯಿಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ, ಚಂದ್ರಶೇಖರ್ ಕವಡಗಿ, ಉಮೇಶ್ ವಂದಾಲ್, ಈರಣ್ಣ ಸಂದೀಪ್ ಪಾಟೀಲ್, ಶಾಬು ಮಾಶಾಳ್, ಮುಳುಗೌಡ ಪಾಟೀಲ್, ಶಿವರುದ್ರ ಬಾಗಲಕೋಟ್, ರವಿ ಬಗಲಿ, ಭರತ್ ಕೋಳಿ, ಸಂದೀಪ್ ಪಾಟೀಲ್, ಬಸವರಾಜ್ ಹಳ್ಳಿ ಇನ್ನಿತರು ಉಪಸ್ಥಿತರಿದ್ದರು. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಗಿರಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತೆರವುಗೊಳಿಸಿ ನಿರ್ಗತಿಕರನ್ನಾಗಿ ಮಾಡಿದ್ದು ಶಾಶ್ವತ ಪರಿಹಾರಕ್ಕಾಗಿ ಮನವಿ. ಈ ಮೇಲಿನ ವಿಷಯದ ಅನ್ವಯ ತಮ್ಮಲ್ಲಿ ತಿಳಿಯ ಬಯಸುವುದೇನೆಂದರೆ, ವಿಜಯಪುರ ಜಿಲ್ಲೆಯ ಸಿಂದಗಿ ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 23ರಲ್ಲಿನ ಸರ್ವೆ ನಂಬರ್ 842/1 ಕ್ಷೇತ್ರ 4 ಎಕರೆ ಪುರಸಭೆಯ ಜಮೀನಿನಲ್ಲಿ 2004ನೇ ಇಸವಿಯಲ್ಲಿ ಅಂದಿನ ಶಾಸಕರು, ಪುರಸಭೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರರ ಸಮ್ಮುಖದಲ್ಲಿ ಸರಿಸುಮಾರು 84 ಮುಗ್ಧ ಕೂಲಿ ಕಾರ್ಮಿಕ ಬಡ ಕುಟುಂಬಗಳಿಗೆ ಹಕ್ಕು ಪತ್ರ ವಿತರಣೆ ಮಾಡಿ ಎಲ್ಲ ಕುಟುಂಬಗಳಿಗೆ ಕಟ್ಟಡ ಪರವಾನಗಿ ನೀಡಿ ಪುರಸಭೆ ತೆರಿಗೆಯೂ ಕೂಡ ಭರಣಿ ಮಾಡಿರುವರು. ಇದರಿಂದ ಪುರಸಭೆಯ ಮೂಲಭೂತ ಸೌಕರ್ಯವನ್ನು ಒದಗಿಸುತ್ತಾರೆ. ಈಗ 20 ವರ್ಷಗಳ ನಂತರ ಸದರಿ ಕ್ಷೇತ್ರದ 2 ಎಕರೆ 10 ಗುಂಟೆ ಜಮೀನಿಗೆ ಹಾಗೂ 84 ಕುಟುಂಬಗಳಿಗೆ ತೆರವುಗೊಳಿಸಿ ಅನ್ಯಾಯವೆಸಗಿರುತ್ತಾರೆ. ಸಂಬಂಧಿಸಿದ ಸರ್ವೆ ಹಾಗೂ ಇನ್ನಿತರ ಆಡಳಿತ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇಂದು 84 ಕುಟುಂಬಗಳು ಬೀದಿಗೆ ಬಂದಿವೆ ಹಾಗೂ ಕುಟುಂಬಗಳಿಗೆ ಸುಮಾರು 2.5 ಕೋಟಿಗೂ ಹೆಚ್ಚಿನ ನಷ್ಟವಾಗಿದೆ. ದಿನನಿತ್ಯದ ಕಾರ್ಯಗಳ ಸ್ಥಗಿತಗೊಂಡು ಅವರ ಜೀವನದ 10 ವರ್ಷದಷ್ಟು ಹಿಂದಕ್ಕೆ ಹೋಗಿದೆ ಹಾಗೂ ಆರೋಗ್ಯ, ಶಿಕ್ಷಣ ಹೀಗೆ ಎಲ್ಲ ರೀತಿಯಿಂದಲೂ ಕೆಟ್ಟ ಪರಿಣಾಮ ಬೀರಿದ್ದು, ತತ್ಕ್ಷಣ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಸ್ಥಳಗಳಲ್ಲಿ ಮನೆಗಳನ್ನು ಒದಗಿಸಿಕೊಟ್ಟು ನೊಂದ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಅಲ್ಲಿ 84 ಸರ್ವೆ ನಂಬರ್ದಲ್ಲಿ 242 ಸರ್ವೆ ನಂಬರ್ದಲ್ಲಿ ಏನು ಮನೆಗಳಿದ್ದು ಅವನ್ನೆಲ್ಲ ದೋಷ ಆಗಿದಾವ. ಅವು ಕೋರ್ಟ್ ಮುಖಾಂತರ ಆಗಿದಾವ. ಅದಕ್ಕೆ ಪುರಸಭೆ ಸರಿಯಾದ ದಾಖಲಾತಿ ಒಪ್ಪಿಗೆ ಗೊತ್ತಿಲ್ಲ, ಅದು ಒಂದು ಭಾಗ. ಆದರೆ ಇವತ್ತು ಅಲ್ಲಿದ್ದಂಥ ನಿವಾಸಿಗಳು ಹೆಂಗದಾರ ಅಂದ್ರೆ, ಮುಂಜಾನೆ ಎದ್ರು ಅಂದ್ರೆ ಅವರು ಬಾಂಡೆ ತಿಕ್ಲಿಕ್ಕೆ ಹೋಗಿ ಬೇರೆಯವ್ರ ಮನೆಗೆ ಬಾಂಡೆ ತಿಕ್ಲಿಕ್ಕೆ ಹೋಗ್ಬೇಕು, ಅರಿವಿ ಒಗಿಲಿಕ್ಕೆ ಹೋಗ್ಬೇಕು. ದಿನನಿತ್ಯ ದುಡಿಲಾರ್ದ ಹೊಟ್ಟೆ ತುಂಬಲಾರ್ದಂಥವ್ರ ಆ ನಿವಾಸಿಗಳದ. ಅಲ್ಲಿ ಯಾರ್ದಾರ ಅಂದ್ರೆ ಅಲ್ಪಸಂಖ್ಯಾತರದಾರು, ಹಿಂದುಳಿದ ವರ್ಗದವ್ರದಾರು, SC ST ಇದಾರ. ಮೇಜರ್ 90% ಜನ ಅವರದ. ಇವತ್ತು ಅಹಿಂದ ಸರ್ಕಾರ ತಿಳ್ಕೊತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಇಲ್ಲಿವರೆಗೂ ಕೂಡ ಅಲ್ಲಿ DC ಅವರು ಬಂದಿಲ್ಲ. ಅಧಿಕಾರಿಗಳು DC ಅವ್ರು ಬರಬೇಕಂತ ಆಸೆ ಇತ್ತು. ಇಶ್ಯೂ ಸಾರ್ದಲ್ಲ. ಇವತ್ತು ನಮಗೆ ನೋದ DC ಆಫ್ನಾಗ ಇದೀವು, DC ಅವರಲ್ಲಿ ಬರಬೇಕಾಗಿತ್ತಂತ ಬಲಾನು ಆಸೆ ಪಟ್ಟಾರ. DC ಅವ್ರು ಬಂದಿಲ್ಲ, ಉಸ್ತುವಾರಿ ಮಂತ್ರಿಗಳಿಲ್ಲ, ಯಾರೂ ಇಲ್ಲ. ಇವತ್ತು ಅವ್ರು ನಿರ್ಗತಿಕರ ರೋಡ್ನಾಗ ಅದಾರ.
ಅಲ್ಲೇ ಅಡುಗೆ ಮಾಡ್ಕೋತಾರೆ, ಅಲ್ಲೇ ತಿಂತಾರೆ, ಮ್ಯಾಲೆ ಸೋರ್ಸಕ್ಕಿಲ್ಲ ಅವ್ರಿಗೆ, ಟೆಂಟ್ ಹಾಕಕ್ಕೆ ಅವಕಾಶ ಕೊಟ್ಟಿಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ಆ ಸಿಂದಗಿ ನಾಗರಿಕರದಾರ. ಅದಕ್ಕೆ ಕೂಡಲೇ ನಾನು ಡಿ ಸಿ ಅವ್ರಿಗೆ ಇವತ್ತು ಡಿ ಸಿ ಆಫೀಸ್ನಾಗ ಮನವಿ ಮಾಡ್ತೀನಿ. ಕೂಡಲೇ ಡಿ ಸಿ ಅವ್ರು ತಾವೇ ಹೋಗ್ಬೇಕು ಖುದ್ದಾಗಿ. ಉಸ್ತುವಾರಿ ಮಂತ್ರಿ ಇದ್ದಾರೆ ಗೊತ್ತಿಲ್ಲ, ನೇಮಕಾಗೈತೆ ಗೊತ್ತಿಲ್ಲ. ರಾಜ್ಯಗಳನ್ನು ಒಂದು ವಾತಾವರಣ ಬಿಜಾಪುರ ಜಿಲ್ಲೆಯೊಳಗೆ ಅದ ಇವತ್ತು. ಅದು ಕೂಡಲೇ ಈಗ ಭಾಳಷ್ಟು ವಿಷಯಗಳದಾವೆ. ಯಾಕಂದ್ರೆ ನಾವು ಬಿಜಾಪುರ ಜಿಲ್ಲೆ ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಪ್ರತಿ ತಾಲೂಕಲ್ಲೂ ಕೂಡ ಪ್ರವಾಸ ಮಾಡಕತ್ತೀನಿ. ಸಾಕಷ್ಟು ಮಳೆಯಾಗಿ ಬೆಳೆ ಅಂತರೂ ನಾಶ ಆಗಿಬಿಟ್ಟವು, ಮನೆಗಳು ಬಿದ್ದವು. ಅವು ಬಿಡ್ರಿ ಒಂದು ಭಾಗ ಅದು. ಇವು ಅದ್ರ ಬಗ್ಗೆ ನಂತರ ನಾವು ಸಪ್ರೇಟಾಗಿ ಹೋರಾಟ ಮಾಡ್ಕೊಂಡು ಮಾಡೋದು. ಇವತ್ತು ತೀವ್ರಗತಿಯಲ್ಲಿ ಆ ರೋಡ್ನಾಗ ಅದಾರ, ಮಳೆ ಆಗತೈತಿ, ನಿರಾಶ್ರಿತ ಸಣ್ಣ ಸಣ್ಣ ಮಕ್ಕಳು ಅದಾವ, ಆ ಮಳೆಯಲ್ಲಿ ಕೂತಾರ. ಅವ್ರಿಗೆ ನೀವು ಬೇಗನೆ ಅರ್ಜೆಂಟಾಗಿ ಅವ್ರಿಗೆ ನೀವು ನಿವೇಶನ ಕಟ್ಟಿಕೊಡ್ತಕ್ಕಂಥದ್ದು, ಜಾಗ ಅಲಾಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇದು ಮಾಡದೇ ಹೋದರೆ ಇದು ಮುಂದೆ ಕೆಟ್ಟ ಪರಿಣಾಮವನ್ನು ಸರ್ಕಾರ ಅನುಭವಿಸ್ಬೇಕಾಗೈತಿ. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಈ ವಿಷಯ ಬಗ್ಗೆ ಭಾಳ ಸೀರಿಯಸ್ ಆಗಿ ತೊಗೊಂಡೆ. ಇವತ್ತು ಈ ಪರಿಸ್ಥಿತಿ ಏನಂದ್ರೆ ಭಾರತೀಯ ಜನತಾ ಪಕ್ಷ ಇತ್ತಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಂದು ಕುಂಡಿರ್ಬೇಕು ಅಂಥ ವಾತಾವರಣ ಐತಿ. ಇವತ್ತು ಇಲ್ಲಿ ಡಿ ಸಿ ಅವ್ರು ಹೋಗೋದಲ್ಲ, ಮುಖ್ಯಮಂತ್ರಿ ಬಂದು ಬರ್ಬೇಕು ಸಿಂದಗಿಗೆ. ಅಂಥ ಒಂದು ಇಶ್ಯೂ ಅದ. 84 ಕುಟುಂಬ ರೋಡ್ನಾಗದ. ಇವತ್ತು ನೋವಿನ ಸಂಗತಿ. ಇವತ್ತು ಯಾರೂ ಅಧಿಕಾರಿ ಬರಕತ್ತಿಲ್ಲ. ಅದಕ್ಕೆ ಕೂಡಲೇ ನಾವು ಕೂಡ ಈ ಭಾರತೀಯ ಜನತಾ ಜಿಲ್ಲಾಧ್ಯಕ್ಷನಾಗಿ ಇದು ರಾಜ್ಯಕ್ಕೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಇದು ರಾಜ್ಯದಿಂದಲೂ ಕೂಡ ಹೋರಾಟ ನಡೀತೈತಿ. ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಅವರಿಗೆ ನೀವು ಏನು ವ್ಯವಸ್ಥೆ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಡಬೇಕು. ಇಲ್ಲವಾದರೆ ಉಗ್ರರು ತಾಳ್ತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನಾವು ಮನವಿಯನ್ನು ಓದಿ ಕೊಡ್ತಾ ಇದ್ದಾರೆ. ಅಧಿಕಾರಿಗಳವರಿಂದ ಮುಖಾಂತರ ಬರಿ ಸರ್. ಮೊನ್ನೆ ತಾನೇ ನಡೆದಂಥ ಘಟನೆ ಸಿಂದಗಿಯಲ್ಲಿ ಸುಮಾರು 20 ವರ್ಷಗಳಿಂದ ಬಡು ಕೂಲಿ ಕಾರ್ಮಿಕರು ಇರತಕ್ಕಂಥ ಒಂದು ಜಾಗ, ಆ ಪುರಸಭೆಯಿಂದ ಪರವಾನಗಿ ನೀಡಿದಂಥ ಜಾಗ, ಪುರಸಭೆಗೆ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಜಾಗ. ಒಬ್ಬರು ಅದು ಯಾರೋ ಖರಾಬಿ ಅಂತಂದು ಹೋಗಿ ಕೋರ್ಟ್ಲಿಂದ ಆರ್ಡರ್ ಮಾಡ್ಕೊಂಡ ತಕ್ಷಣ 84 ಕುಟುಂಬಗಳಿಗೆ ಬೀದಿ ಪಾಲ್ ಮಾಡಿದ್ದಾರೆ. ಅದರಾಗ ಸ್ಥಳೀಯ ಶಾಸಕರು, ಪುರಸಭೆ ಅಧಿಕಾರಿಗಳು ಎಲ್ಲರೂ ಶಾಮೀಲಾಗಿ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಕೂಡಲೇ ಅವ್ರು ಏನು ನೀವು ತೆರವುಗೊಳಿಸಿರಿ 84 ಜನರಿಗೆ ಅವರಿಗೆ ನಿಲಯ ಕೊಡಬೇಕು, ಅಂದ್ರೆ ಆಶ್ರಯ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲದಿದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಜಿಲ್ಲಾದ್ಯಂತ ಅಲ್ಲ, ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ರವಿಕಾಂತ್ ಬಗಲಿಯವರು ಎಲ್ಲರೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಇವತ್ತು ನಮ್ಮ ಅಪ್ಪು ಕುಂಬಾರ್ ಅವರು ಎಲ್ಲ ಇವ್ರು ಅನ್ನೋದೇ ಇವತ್ತು ನಮ್ಮ ಎಲ್ಲರೂ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಎಲ್ಲರೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೀವಿ. ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಅವರಿಗೆ ಸೂರು ಒದಗಿಸ್ಕೊಡ್ಬೇಕು, ಅವ್ರಿಗೆ ನೆಲ ಒದಗಿಸ್ಕೊಡ್ಬೇಕು. ಯಾಕೆ ಅವ್ರು ಇರ್ಬೇಕಂತ. ಅವ್ರು ಎಂಥವ್ರದಾರ ಅಂದ್ರೆ 84 ಜನ ಕಡು ಬಡವ್ರು ಅದಾರ, ಅತಿ ಕೂಲಿ ಕಾರ್ಮಿಕರು ಅದಾರ. ಅಂಥವ್ರಿಗೆ ಎಲ್ಲರೂ ನೀವು ಒಮ್ಮೆದೊಮ್ಮೆ ನೀವು ಬೀದಿ ಪಾಲು ಮಾಡ್ತೀರಪ್ಪ ಅಂತಂದ್ರೆ ಇದ್ರಾಗ ನೀವು ಪುರಸಭೆ ಪರವಾನಗಿ ತೊಗೊಂಡು ಮತ್ತೆ ಉಪಯೋಗ ಏನದ? ಪುರಸಭೆ ಪರವಾನಗಿ ತಗೊಂಡು ಅವ್ರೆಲ್ಲ ತಮ್ಮ ಎಲ್ಲ ಇದನ್ನ ಅಂದ್ರೆ ಈಗ ನಳದ ಕನೆಕ್ಷನ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಎಲ್ಲ ಕೊಟ್ಟದ್ರ, ಹಕ್ಕಪತ್ರ ಕೊಟ್ಟದ್ರ. ಮತ್ತೆ ಇವೆಲ್ಲ ಫೇಕ್ ಸಾಮಾನ್ಯ ಜನ ಬದುಕುದು ಕಠಿಣ ಆಗ್ಬಿಟ್ಟದ ಈ ಸರ್ಕಾರದಲ್ಲಿ. ಅದಕ್ಕೆ ನಾನು ಕೂಡಲೇ ಅವ್ರ 84 ಜನರಿಗೆ ಅವ್ರಿಗೆ ಮಾನ್ಯ ಸರ್ಕಾರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ವತಿಯಿಂದ ನಾವು ಮನವಿ ಮಾಡಿಕೊಂಡಿದ್ದೀವಿ. ಬರುವಂತ ದಿನದಲ್ಲಿ ಉಗ್ರವಾಗಿ ಇದನ್ನು ಹೋರಾಟ ಮಾಡ್ತೀವಿ. ಕೊಡ್ಲಿಲ್ಲಪ್ಪ ಅಂತಂದ್ರೆ ಆ 84 ಜನ ಕುಟುಂಬದ ಸಲುವಾಗಿ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡ್ತೀವಿ. ಸಿಂದಗಿ ಒಳಗೆ ಕೆಟ್ಟ ಘಟನೆ ಅದು ಬಡಾವಣೆಯನ್ನ ಕೆಡವಿಬಿಟ್ಟಿದೆ. ನಗರದರ್ತಕ್ಕಂಥ ಮಧ್ಯಭಾಗದ ಬಡಾವಣೆ ಅದು. ಆ ಬಡಾವಣೆ ಕೆಡುವ ಮೂಲಕ ಇವತ್ತು ಅಲ್ಲಿ 84 ಕುಟುಂಬಗಳು ರೋಡಿಗೆ ಬಂದವು. ಅದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಅದನ್ನು ಕಾನೂನು ರೀತಿಯಾಗಿ ಭಾರತೀಯ ಜನತಾ ಪಕ್ಷ ಇನ್ನೇನು ಅವಕಾಶ ಇದೆ ಅಂತಕ್ಕಂಥದ್ದನ್ನು ಹುಡುಕಾಡಿ ಕಾನೂನುಬದ್ಧವಾಗಿ ನಾವು ಅವ್ರಿಗೆ ಅದೇ ಜಾಗ ಕೇಳಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಒಂದು ಭಾಗ ಈ ಕೋರ್ಟ್ ವಿಷಯ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು 84 ಕುಟುಂಬಗಳು ರೋಡ್ನಾಗ ಬಂದವು. ಅವ್ರ ಆ ಕುಟುಂಬ ಹೆಂಗದ, ಒಂದು 80 ಕುಟುಂಬ ಹೆಂಗದಾವ ಅಂದ್ರೆ ಬಡವ್ರು ಅದಾರ, ಪಾಪ ಅಹಿಂದ ಅದಾರ, ಅಲ್ಪಸಂಖ್ಯಾತರು ಅದಾರ, ಹಿಂದೂ ವರ್ಗ ಅದಾರ, SC ST ಅದಾರ. ಅವ್ರಿಗೆ ಉದ್ಯೋಗ ಏನದ ಅಂದ್ರೆ ದಿನನಿತ್ಯ ಬೇರೆ ಬೇರೆ ಮನೆಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥ ಬಡವರು ಅದಾರ.
ಬಡ ಕಾರ್ಮಿಕರದ ಅವರು 84 ಮನೆ ನೆಲಸ ಮಾಡಿದ್ರಿಂದ ಅವ್ರಿಗೆ ಇರಲಿಕ್ಕೆ ಬೇರೆ ವ್ಯವಸ್ಥೆ ಇರುವುದಿಲ್ಲ. ಅವ್ರು ಇವತ್ತು ರೋಡ್ನ್ಯಾಗ ಕೂತ್ಬಿಟ್ಟ. ಅವ್ರು ಅಡುಗೆ ಕೂಡ ರೋಡ್ನ್ಯಾಗ ಮಾಡಕತ್ತಾರ, ಅವ್ರ ವಾಸ್ತವ್ಯ ಕೂಡ ರೋಡ್ನ್ಯಾಗ ಅದ. ಆದರೆ ಒಂದು 8 ದಿವಸ ಆದರೂ ಕೂಡ ಇಲ್ಲಿ DC ಅವರು ಕೂಡ ಅಲ್ಲಿ ಬಂದಿಲ್ಲ. ಇವತ್ತು ಉಸ್ತುವಾರಿ ಮಂತ್ರಿ ಬರಬೇಕು, ಅವ್ರು ಬಂದಿಲ್ಲ. ಇವತ್ತು ಆ ಸಂಬಂಧಪಟ್ಟ ಶಾಸಕರು ಬಂದು ಕೂಡ ಅವ್ರು ಭೇಟಿ ಆಗ್ತಕ್ಕಂಥ ಒಂದು ವಿಚಾರ ಮಾಡಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಅವ್ರು ಇವತ್ತು ನಿರ್ಗತಿಕರಾಗ್ಯಾರ. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಇವತ್ತು DC ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಪತ್ರ ಬರೆದಿದ್ದೀವಿ. ಅದು DC ಅವ್ರ ಮುಖಾಂತರ ಇವತ್ತು ನಾವು ಮುಟ್ಬೇಕಂತಕ್ಕಂಥ ಒಂದು ಒತ್ತಾಯ ಇಟ್ಟುಕೊಂಡು DC ಅವ್ರನ್ನ ಒಂದು ಪತ್ರ ಮುಟ್ಟಿಸಿದ್ದೀವಿ. ಇದು ಭಾಳ ನಿರ್ಗತಿಕರಿರೋದ್ರಿಂದ ಬೇಗನೆ ಸೀರಿಯಸ್ ತಗೋಬೇಕು. ಮಳೆಗಾಲ ಅದ, ಅವ್ರು ಇರಾಕ್ ಸೂರಿಲ್ಲ, ರೋಡ್ನಾಗ ಅದ. ಅರ್ಜೆಂಟಾಗಿ ಅವ್ರಿಗೆ ತಾತ್ಪೂರ್ತಿಕ ಇರಾಕ್ ವ್ಯವಸ್ಥೆ ಮಾಡಿ ಅವ್ರಿಗೆ ಪರ್ಮನೆಂಟಾಗಿ ಒಂದು ಜಾಗ ಕೊಡ್ತಕ್ಕಂಥದ್ದು, ಮನೆ ಕಟ್ಟಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆ ಒತ್ತಾಯ ಮಾಡಕತ್ತೆ. ಒಂದು ವೇಳೆ ನೀವು ಭಾಳ ತಡ ಮಾಡಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ರಾಜ್ಯ ನಾಯಕರು ಕೂಡ ಇದನ್ನು ಮಾಹಿತಿ ಮುಟ್ಟಿಸಿದ್ದೀನಿ. ರಾಜ್ಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಆ 84 ಕುಟುಂಬಕ್ಕೆ ನಾವು ನ್ಯಾಯ ಕೊಡಬೇಕಂದ್ರೆ ಯಾವ ರೀತಿ ಅವ್ರು ಅನ್ಕೋಬೇಕಂತಕ್ಕಂಥ ಚರ್ಚೆ ಅಲ್ಲಿ ನಡೆದದ. ಮುಂದಿನ ದಿನಮಾನದಲ್ಲಿ ಇದು ಉಗ್ರ ರೂಪಕ್ಕೆ ತಾಳ್ತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಾಡೋಕ್ಕೆ ಇಚ್ಛೆಪಡ್ತೀವಿ. ಇದು ನೇರ ಹೊಣೆ ಹೊರಬೇಕು. ತಾವೊಂದು ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡೋದಂತ ತಾವು ನೋಡ್ಕೊಂಡಿದ್ದಂಥ ಘೋರ ಅನ್ಯಾಯ. ಯಾಕಂದರೆ ಒಂದು 22 ವರ್ಷದಿಂದ ಶರಣಪ್ಪ ಶೃಂಗಾರದ ML ಇದ್ದರು, ಕಾಂಗ್ರೆಸ್ ಶಾಸಕರಿದ್ದರು. ಅವರೇ ಅದು ಹಕ್ಕುಪತ್ರ ಕೊಟ್ಟಿದ್ದರು ಆಶ್ರಯ ಯೋಜನಾದಲ್ಲಿ ಅವರಿಗೆ, ಬಡವರಿಗೆ 84 ಕುಟುಂಬದವರಿಗೆ ಅವ್ರಿಗೆ ಹಂಚಿಕೆ ಮಾಡಿದರು. ಆ ವಿಷಯದಾಗ ಇವರು ಆ ಮಾಲೀಕನ ಜಮೀನು ಭೂಮಿ ಕೊಟ್ಟಿದ್ದಲ್ಲ ಸರ್ಕಾರಕ್ಕೆ, ತಾನು ಹೊಡೆದಿನ ಜಮೀನನ್ನು ಸರ್ಕಾರಕ್ಕೆ ಒಪ್ಪಿಸಿದಲ್ಲ. ಅದರಲ್ಲಿ ಒಂದು ಫೋರ್ಟ್ ಖರಾಬ್, 2 ಎಕರೆದಲ್ಲಿ ಫೋರ್ಟ್ ಖರಾಬ ಇಷ್ಟ ಆಯ್ತು ಒಂದು. ಆ ಇಷ್ಟ ಏನು ಮಾಡ್ದವ ಸರ್ಕಾರಕ್ಕೆ ಮತ್ತೆ ಮನೆ ಮಾಡ್ದ. ಏನು ಹೆಸರು ಸೈಫನ್ ಕರಜ್ಗಿ ಅಂತ ಹೇಳಿ ಅವ್ನ ಹೆಸರು, ಆ ಮಾಲೀಕ ಓನರ್ ಸರ್ಕಾರಕ್ಕೆ ಕೊಟ್ಟಿದ್ದ ಜಮೀನದು. ಮತ್ತು ನಾವೇನು ಮಾಡೋದು, ಸರ್ಕಾರಕ್ಕೆ ಏನು ಮಾಡ್ದವ, ನನ್ನ ಫೋರ್ಟ್ ಖರಾಬ್ ನನಗೆ ಬಿಟ್ಟು ಕೊಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ. ಸರ್ಕಾರನೂ ಅವನು ಅನುಕೂಲ ಮಾಡಿಕೊಡ್ತು. ಮನವಿ ಮಾಡೋಕ್ಕೆ ಸ್ವೀಕರಿಸಿ ಅವ್ನು ಫೋರ್ಟ್ ಖರಾಬ್ ಇಸಾಮು ತೆಗೆದುಕೊಟ್ಟಿದ್ದು. ಆನಂತರ ಸರ್ಕಾರ ಏನೇ ಮಾಡಿ ಆಶ್ರಯ ಅವರ ಮನೆಗಳಿಗೆ ಹಂಚಿಕೆ ಮಾಡಿದ್ರು, ಯಾರು ಶರಣಪ್ಪ ಶೃಂಗಾರ ML ಇದ್ದಾಗ. ಆನಂತರ ಇವ್ರು ಏನು ಮಾಡಿದ್ರು, ಅದಕ್ಕೆ ಈಗ ಇತ್ತೀಚೆಗೆ ಅಂದರೆ 10 ವರ್ಷದಿಂದ ಕೇಸ್ ಚಾಲು ಮಾಡಿದ್ರು. ಅಲ್ಲಿದ್ದ ಸಿಂದಗಿ ಪಟ್ಟಣದಲ್ಲಿ ಎಲ್ಲರೂ ಕೂಡಿಸಿ ರಾಜಕೀಯದವ್ರು ಕೂಡಿಸಿ ಅದಕ್ಕೆ ಏನೋ ಮಾಡಬೇಕು ಅಂತ ಈಗ ಹೆಚ್ಚುವರಿ ಡಿಮಾಂಡ್ ಆಗಿಬಿಟ್ಟಿದೆ. ಅದ್ರ ವ್ಯಾಲ್ಯೂಷನ್ ಹೆಚ್ಚಾಗಿದೆ. ಆದ ಕಾರಣ ಇವರು ಕೋರ್ಟಿಗೆ ಹಾಕಿದ್ರು, ಹೈಕೋರ್ಟ್ಗೆ ಇವರ ಆಯಿತು. ಮುಂದೆ ಸುಪ್ರೀಂ ಕೋರ್ಟ್ ಹೋದ್ರು. ಹಿಂಗೆ ಕೋರ್ಟ್ ಕಚೇರಿ ಮಾಡ್ಕೊತ ಹೋಗಿ ಎಕ್ಸ್ ಪಾರ್ಟಿ ಆಗ್ತು. ಯಾವ ಸರ್ಕಾರದವರು ಅದಕ್ಕೆ ಸ್ಪಂದನೆ ಮಾಡಲಿಲ್ಲ. ಸ್ಪಂದನೆ ಯಾಕೆ ಮಾಡಲಿಲ್ಲ ಅಂದ್ರೆ ಆಲ್ರೆಡಿ ಸರ್ಕಾರ ಅವ್ರಿಗೆ ಒಪ್ಪಿಸಿ ಕೊಟ್ಟೆ ಬಿಟ್ಟದ, ಬಡವರಿಗೆ ಮನೆ ಕೊಟ್ಟದ. ಅವರೇ ಸ್ಪಂದನೆ ಮಾಡಬೇಕು. ಇವರು ಎಕ್ಸ್ ಪಾರ್ಟಿ ಸೈಫನ್ ಕರೆಸ್ಗೆ ಇದ್ದವ ಲ್ಯಾಂಡ್ ಓನರ್, ಅವ ಕೇಸ್ ಹಾಕಿ ಇಂಥ ಗಫಲ ಮಾಡಿ ನಾವು ಈ ಹೊಡೆತನದ ಆಸ್ತಿ ಹಿನ್ನೆಲೆ ಇದಕ್ಕೆ. ಮತ್ತು ಅಲ್ಲಿ ಶಾಸಕ ಅಶೋಕ್ ಮನಗೋಳಿ ಇದಕ್ಕೆ ಇನ್ವಾಲ್ವ್ ಅದಾನೆ. ಮತ್ತು ಅಲ್ಲಿ ಅಂತ ಪೊಲೀಸ್ ಸಿಬ್ಬಂದಿಗಳೂ ಇದಕ್ಕೆ ಇನ್ವಾಲ್ವ್ ಅದಾರ. ಯಾಕಂದರೆ ಅಂಥ JCB ತಂದೆಲ್ಲ ತೆಗೆದಾಗ 84 ಕುಟುಂಬಗಳು ಡೆಮಾಲಿಷ್ ಮಾಡ್ತಂತ ವಿಚಿತ್ರ ಅನಿಸ್ತದೆ. ತಾವ ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡ್ಕೊಂಡು ಬಂದ್ರೆ ಮತ್ತು ಜನರಿಗೆ ಏನು ಯಾಕೆ ಕೊಡಿಸ್ತಾನ. ಈ ಕಾಂಗ್ರೆಸ್ ಸರ್ಕಾರ ಮಕ್ಕೊಂಡಿದ್ರೆ ಕಾಂಗ್ರೆಸ್ ಸರ್ಕಾರ ಅದೇನು ಎಂಥಾದ್ರು ಯೋಜನೆ ಅಥವಾ ಏನು ಗೊತ್ತಿಲ್ಲ. ಈ ವಿಷಯ ಆಗಿ ನಾವು ಘೋರ ಖಂಡಿಸ್ತೇವೆ. ಬಿಜಾಪುರ ಜಿಲ್ಲಾ ಭರತ್ ಕೋಳಿ ST ಮತ್ತು ಜಿಲ್ಲಾ ಪ್ರಾಧಿಕಾರ ಸರ್ ಅವ್ರಿಗೆ ಹಕ್ಕು ಕೊಟ್ಟಿದ್ರಲ್ಲ, ಸರ್ಕಾರೇ ಕೊಟ್ಟಿದೆ. ಅವ್ರು ಕಾಂಗ್ರೆಸ್ ಸರ್ಕಾರದಾಗೆ ಕೊಟ್ಟದೆ, ಶರಣಪ್ಪ ML ದಾಗೆ ಕೊಟ್ಟಾರ. ಹಾಂ ಸರ್, ಇವ್ರಿಗೆ ಅದು ಏನು ನೋಟಿಸ್ ಅಥವಾ ಏನು ಕೊಟ್ಟಿದ್ದಾರೆ ಸರ್? ಏನು ನೋಟಿಸ್ ಕೊಟ್ಟಿಲ್ಲ. ಕೇಸ್ ನಡೆದ ಎಕ್ಸ್ ಪಾರ್ಟಿ ಆಗಿದೆ. ಕೇಸ್ ಹೆಂಗಂದ್ರೆ ಈಗ ನೀವು ಕೋರ್ಟ್ ನಿಮ್ಮ ಮನೆಯದ ಕೇಸ್ ಹಾಕಿರ್ತೀನಿ ನಾನು, ಏನೂ ಗೊತ್ತಿರಂಗಿಲ್ಲ ನಿಮಗೆ. ಹಂಗೆ ಎಕ್ಸ್ಪರ್ಟ್ ಅವ್ರು ಕೊಡೋದು ಆಗೋದಿಲ್ಲ. ಕೋರ್ಟ್ ಜಡ್ಜ್ ಏನು ಕೊಟ್ಟಿರ್ತದೆ, ಎಕ್ಸ್ಪರ್ಟ್ ಹಾಕಿದ್ರು ಅವ್ನು ಸ್ಪಂದನೆ ಮಾಡಂಗಿಲ್ಲ. ಸರ್ಕಾರಕ್ಕೆ ಸ್ಪಂದನೆ ಮಾಡ್ತದಲ್ಲಿ, ಸರ್ಕಾರ ಕೊಡೋದಾಗ ಸರ್ಕಾರ ಸ್ಪಂದನೆ ಮಾಡಂಗಿಲ್ಲ. ಎಕ್ಸ್ಪರ್ಟ್ ಆಟೋಮೆಟಿಕ್ ಎಕ್ಸ್ಪರ್ಟ್ ಆಗ್ತದೆ. ಹೈಕೋರ್ಟ್ ಹೋಗಲಿ, ಸುಪ್ರೀಂ ಕೋರ್ಟ್ ಹೋಗಲಿ, ಎಕ್ಸ್ಪರ್ಟ್ ಆಗೇ ಆಗ್ತದೆ. ಅದು ತಂದು ಇಲ್ಲಿ MLAಗಳಿಗೆ ಇಳಿಸಿ ಕೆಲವೊಂದು ಗುಂಡಾಗಳು ಇಳಿಸ್ಕೊಂಡು ಮಾಡಿ ರಾಜಕೀಯ ಕುತಂತ್ರ ಮಾಡಿ ಡೆಮಾಲಿಷ್ ಮಾಡಿದ್ದಾರೆ. ಇದ್ರ ನೇರವಾಗಿ ಹೊಣೆ ಅಶೋಕ್ ಮನಗೋಳಿ ಇದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ ವಾರ್ಡ್ ನಂಬರ್ 23ರಲ್ಲಿ ಬಡ ಕುಟುಂಬಗಳು ಸರ್ವೆ ನಂಬರ್ 842/2ರಲ್ಲಿ 84 ಕುಟುಂಬಗಳ ಒಂದು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ತಾವೇ ಹಕ್ಕುಪತ್ರವನ್ನು ಕೊಟ್ಟು ಇವತ್ತಿನ ದಿವಸ 8 ದಿನ ಆಯಿತು. ಆ ಕುಟುಂಬಗಳಿಗೆ ಆದಂಥ ಅನ್ಯಾಯ ಯಾರಿಗೂ ಸಹಿಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ಶಾಸಕರು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಐಷಾರಾಮಿ ಮನೆಯಲ್ಲಿರ್ತಾರೆ. ಆ ಕುಟುಂಬಗಳು ಬೀದಿಯಲ್ಲಿ ಬಂದು
ಬೀದಿಯಲ್ಲಿ ಅಡುಗೆಯನ್ನು ಮಾಡಿ ಮಳೆಯಲ್ಲಿ ಮಕ್ಕಳು ತಗೊಂಡು ಸಂಸಾರವನ್ನು ಬೀದಿಯಲ್ಲಿ ಅಡುಗೆ ಮಾಡಿ ತಿಂತಾ ಇದ್ದಾರೆ. ಇದು ಸರ್ಕಾರದ ನಾಚಿಕೆಡಿ ಸಂಗತಿ ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ. ದಯವಿಟ್ಟು ಅವರಿಗೆ ಬರುವಂಥ ದಿನಮಾನಗಳಲ್ಲಿ ಏನು ಧ್ವಂಸಗೊಳಿಸಿರಲ್ಲ ಅವ್ರ ಮನೆಗಳನ್ನು ಬೇರೆ ಜಾಗಕ್ಕೆ ಕೊಟ್ಟು ಒಂದು ವೇಳೆ ಅವ್ರಿಗೆ ಮನೆ ಕಟ್ಟಿ ಕೊಡಲು ಅವಕಾಶ ಮಾಡಿ ಕೊಡದೇ ಹೋದರೆ ನಾವು ಉಗ್ರವಾದಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಕೈಗೆ ತಗೋತದೆ ಅಂತ ಮಾತು ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ವಿಜಯಪುರ ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಕಾಪು ಸಿಂಗ್. ಸರ್ ಇಲ್ಲಿ